ವಿಪಿ ಸರ್ ಮಾತಾಡಿ. ವಿಪಿ ಸರ್, ಇದು ನನಗೆ ಬರ್ತ್ಡೇ ಗಿಫ್ಟ್ ಕಣ್ರಪ್ಪ. ವಾವ್. ಸೆಮಿಫೈನಲ್ ಅಲ್ಲಿ ಏನೇನೋ ಚಮತ್ಕಾರಗಳು ಆಯ್ತು, ಬಟ್ ನನ್ನ ಮಟ್ಟಿಗಂತೂ ಬೆಸ್ಟ್ ಪರ್ಫಾರ್ಮೆನ್ಸ್, ಸಂದೇಹವೇ ಇಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಎಲ್ಲದರೊಂದಿಗೆ ಒಂದು ರುಚಿ ಇತ್ತು. ಅಂದ್ಬಿಟ್ಟು ಆ ಉಪ್ಪಿನಕಾಯಿನ ನೆನ್ಸ್ಕೊತೀವಲ್ಲ, ಆ ರುಚಿ ಇತ್ತಲ್ಲ, ಬಹಳ ಕಷ್ಟ ಅದು ತರದು ವೇದಿಕೆ ಮೇಲೆ. ಇವನೇನಂದ್ರೆ ಇವನ್ ಇನ್ನು ಚಿಕ್ಕ ಹುಡುಗ, ಪ್ರೇಯಸಿ ಏ ಹೇ ಬಾರೇ ಏ ಸತ್ಯ ಬಾಮೆ, ಏನು ಅಷ್ಟೊಂದು ಮೂಡಲ್ಲಿದ್ದೆ? ಇಲ್ಲ ಸರ್, ಅಣ್ಣ ಎಲ್ಲ ಹೇಳ್ಕೊಟ್ಟಿದ್ದು. ಚೆನ್ನಪ್ಪ ಏನ್ ಹೇಳ್ಕೊಟ್ರ ಅಣ್ಣ? ಇಲ್ಲ, ರಾಜ್ಕುಮಾರ್ ಸಾರ್ದು ಎಕ್ಸ್ಪ್ರೆಷನ್ಸ್ ಇನ್ನೆಲ್ಲ ಈ ತರ ಆಡಬೇಕು. ನನಗೆ ಆಕ್ಚುಲಿ ಈ ತರ ಆಡಿದ್ದು ಇದೇ ಫಸ್ಟ್ ಟೈಮ್ ಸರ್. ಅಣ್ಣ ಎಲ್ಲ ಟ್ರೈನಿಂಗ್ ಮಾಡಿದ್ರು. ಬಹಳ ಕಣ. ನಾಳೆ ನೀನ್ ಮಾಡಿದ್ದೆಲ್ಲ ಅಣ್ಣನ ಮೇಲೆ ಹಾಕ್ಬಿಡು. ಅಣ್ಣ ಹುಷಾರಾಗಿರ. ಒಂದ್ ಕಡೆ ಇವನು ನಮಗ್ ಗೊತ್ತು ಜಿಂಕೆ, ಆದ್ರೆ ಇವನು ಆ ಸಂಗತಿ ಅಪ್ಪ 4-5 ವರ್ಷದಿಂದ ಹಾಡ್ತಾ ಇದೀಯನೋ ಈ ವೇದಿಕೆ ಮೇಲೆ? ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು ಸರ್. 6 ವರ್ಷದಲ್ಲಿ ಈ ಸಂಗತಿಗಳನ್ನೆಲ್ಲ ಒಳಗಡೆ ಇಟ್ಕೊಂಡಿದ್ಯಲ್ಲೋ, ಅಂಗಡಿನಲ್ಲಿ ಅಟ್ಟದ ಮೇಲೆ ಯಾವತ್ತೂ ತೆಗೆದಿಲ್ವಲ್ಲೋ ಈ ರೀತಿ ಸಂಗತಿಗಳನ್ನ. ಬಹಳ ಖುಷಿ ಆಯ್ತು ಕಣ್ರಪ್ಪ, ಎಕ್ಸ್ಟ್ರಾಡಿನರಿ. ಅರ್ಜುನ್ ಸರ್, ಮತ್ತೊಮ್ಮೆ ಈ ವೇದಿಕೆ ಮೇಲೆ ಇಂಟೆಲಿಜೆನ್ಸ್ಗೂ ಮೀರಿದ್ದು ಇನ್ನೋಸೆನ್ಸ್ ಅಂತ ಇವರಿಬ್ಬರು ಪ್ರೂವ್ ಮಾಡಿದ್ರು. ಅವನಂತ ಮುಳುಗ್ಬಿಟ್ಟವನ ಜ್ಞಾನೇಶ. ಏನೇನು ಹುಡುಗ ಕಣೋ, ಅವ್ರ ಗರ್ಲ್ ಫ್ರೆಂಡ್ ಅಲ್ಲ ಕಣೋ, ಗ್ಯಾಪ್ಸ್ ಕಣೋ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಹಾಗುರುಗಳೇ, ರಾಜ್ಕುಮಾರ್ ಅವ್ರು ಹಾಡಿದ ಹಾಡನ್ನ ಇವರಿಬ್ಬರು ಏನು ಇಷ್ಟು ಸುಲಭವಾಗಿ ಹಾಡಿ ಮುಗಿಸ್ಬಿಟ್ರಲ್ಲ ಅಂತ, ಅದು ಭಾಳ ಚೆನ್ನಾಗಿತ್ತು ಕಣೋ. ಇವನು ಕಿರಿ ಪೈಲ್ವಾನು, ಇವನು ಹಿರಿ ಪೈಲ್ವಾನ್, ಇಬ್ಬರು ಒಬ್ರಿಗೊಬ್ರು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವನೊಂದಂತಾನೆ ಇವನೊಂದಂತಾನೆ, ಇವನೊಂದಂತಾನೆ ಅವನೊಂದಂತಾನೆ. ಈ ಮುಗ್ಧತೆಯಲ್ಲಿ ಏನು ಸ್ಪಷ್ಟತೆ ಅಪ್ಪ, ಅದು ಅದ್ಭುತವಾಗಿತ್ತು. ಇಬ್ಬರಿಗೂ ಫುಲ್ ಮೂನ್, ಅದ್ಭುತವಾದ ಪ್ರದರ್ಶನ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಕಂಟಿನ್ಯೂ ದಿಸ್ ಮೂಡ್. ಥ್ಯಾಂಕ್ ಯು ಮಹಾಗುರುಗಳೇ. ಆಹಾ, ಇಬ್ರಿಗೂ ಫುಲ್ ಮೂನ್. 100 ಔಟ್ ಆಫ್ 100. ನಿಮ್ಮ ತಂಡಗಳ ಟೋಟಲ್ ಸ್ಕೋರ್ಸ್ಗೆ ಈ 100 ಆಡ್ ಆಗತ್ತೆ ತಮ್ಮ. ಮತ್ತೆ ಸುಜೇತನ್ ಸರ್, ನಂದಿತಾ ಮೇಡಮ್ ಅವ್ರನ್ನು ಎಲ್ಲ ತುಂಬ ಹೇಳ್ಕೊಟ್ರು. ಮೆಂಟ್ರಿಂಗ್ ಅಲ್ಲಿ ತುಂಬ ಹೇಳ್ಕೊಟ್ರು ನನಗೂ ಅಣ್ಣಗೆ. ಹೌದು, 1 ನಿಮಿಷ. ಮೆಂಟ್ರಿಂಗ್ ಅಂದ್ರೆ ಏನು? ಮೆಂಟ್ರಿಂಗ್ ಅಂದ್ರೆ ಒಬ್ಬರಿಗೆ ತಮ್ಮಲ್ಲಿರೋಂಥ ವಿದ್ಯೆಗೆ ಇನ್ನೊಬ್ಬರಿಗೆ ಹಂಚೋದು. ಇದೇ ತರ ಖುಷಿಯಾಗಿರಿ, ಇದೇ ತರ ಚೆನ್ನಾಗಿ ಹಾಡ್ತಾ ಇರಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು. ವಿಪಿ ಸರ್, ವರ್ಣ, ಯು ಆರ್ ಫ್ಯಾಂಟಾಸ್ಟಿಕ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದು ಐ ಡಿಂಟ್ ಎಕ್ಸ್ಪೆಕ್ಟ್. ಆ ಕಡೆನಲ್ಲಿ ಎಲ್ಲ ಕ್ಲಾರಿಟಿ ಇತ್ತು, ಮತ್ತೆ ಪ್ರೆಸೆನ್ಸ್ ಇತ್ತು ಹಾಡಲ್ಲಿ. ಅಂಡ್ ಅದ್ರಲ್ಲಿ ನೀವು ಒಂದಾಗಿ ಹಾಡ್ತಾ ಇದ್ರಿ. ಹಾಡು ನೀವು ಸೆಪರೇಟ್ ಆಗಿರ್ಲಿಲ್ಲ. ರಮ್ಯಾ ಮೇಡಮ್, ನಿಮ್ಮದು ಕೂಡ ಐ ಥಿಂಕ್ ಇಟ್ ವಾಸ್ ಸಚ್ ಅ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಬಹಳ ಚೆನ್ನಾಗಿತ್ತು. ಬೋತ್ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮಹಾ ಗುರುಗಳೇ, ವರ್ಣ, ಎಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಏನೇ ಆಗಿದ್ರು ಇವತ್ತು ಈ ಕ್ಷಣ ಇದೆಲ್ಲ ನಮ್ಮ ಅಪ್ಪಂಗೆ ನಾನು ತಲುಪ್ಸೋಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ವಾಸ್ ಇನ್ ದಿಸ್ ಕನ್ಫ್ಯೂಷನ್ ಮೂಡ್. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಂದರೆ ಇಲ್ಲಿ ಆಗಸ್ಟಲ್ಲಿ ನಮಗೆ ಸರಿಗಮಪ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಪ್ಪ ಜುಲೈಯಲ್ಲಿ ತೀರ್ಕೊಂಡು ಹೋದರು. ಸೊ ಬಟ್ ಅವರು ಯಾವಾಗಲೂ ತುಂಬ ಆಸೆ ಪಡೋರು ನಾನು ಹಾಡೋದನ್ನು, ನಾನು ಹಾಡಬೇಕು ಇಲ್ಲಿ. ಹೋದ ಸೀಸನ್ ಕೂಡ ಅಂದರೆ ಅವರ ಎಲ್ಲ ಫ್ರೆಂಡ್ಸ್ ಹತ್ರನೂ ಕೂಡ ಹೇಳ್ಕೊತಾ ಇದ್ರು ದಟ್ ನನ್ನ ಮಗಳು ಸಿಂಗರ್, ಶಿ ಕಮ್ಸ್ ಇನ್ ಟಿ ವಿ ನೋಡಿ ಅಂತ. ಸೊ ಇವತ್ತು ಇಲ್ಲಿ ತನಕ ಏನೇ ಜರ್ನಿ ಮಾಡಿದ್ದೀನೋ ನಾನು ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ಪಲ್ಲಿ, ಇದೆಲ್ಲದೂ ಕೂಡ ಅಪ್ಪನಿಗೆ ನಾನು ಅರ್ಪಿಸೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಇದ್ದರು ನನ್ನ ಜೊತೆ ಇಲ್ಲೇ ಇದ್ದಾರೆ, ಇನ್ನು ಮುಂದಕ್ಕೂ ಇರ್ತಾರೆ ಅಂತಾನೆ ಅನ್ಕೊಬೇಕು ನೀವು.
ಪ್ರೀತಿ ಇದು ಅಂತ ತಾವಿಬ್ರು ಹಾಡಿದಿರ. ಜಡ್ಜಸ್ ಎಷ್ಟು ಖುಷಿ ಆಗಿದ್ದಾರೆ ಅಂತ ಕೇಳೋಣ. ಅರ್ಜುನ್ ಸರ್. ಡೆಫಿನೆಟ್ಲಿ ಸೂಪರ್ ಪರ್ಫಾರ್ಮೆನ್ಸ್, ನೋ ಡೌಟ್. ಯಾಕಂದ್ರೆ ಆ ಎನರ್ಜಿ, ಆಮೇಲೆ ಅರಬಿಕ್ ಹಾಡಿದ ಜಾಗ, ಆಮೇಲೆ ಹೇಮಂತ್ ಸರ್ ಆ ಸತರಂಗಿ ಅಂತ ಹಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿಂದ BGM ಮಾಡಿ ಅಲ್ಲಿಂದ ನಾವು ಪ್ಲಾನ್ ಮಾಡಿದ್ವಿ. ಔಟ್ಸ್ಟ್ಯಾಂಡಿಂಗ್ ಸರ್. ನಿಜವಲ್ಲ ಏನಂದ್ರೆ ಅದೊಂದು ಸಾಂಗ್ಗೆ ಕಂಪೋಸ್ ಮಾಡಿರೋ BGM ಅನ್ಕೊಂಡ್ವಿ. ಅಷ್ಟು ಕರೆಕ್ಟ್ ಆಗಿ, ಅಷ್ಟು ಫಿಲ್ಮಿ ಆಗಿ, ಅಷ್ಟು ಪ್ರೊಫೆಷನಲ್ ಆಗಿತ್ತು. ಸೊ ಅವ್ರ ಕೋರಸ್ನು ಆಡ್ ಮಾಡ್ಕೊಂಡು ನೀವು ಆ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೆಲ್ಲ, ಇಟ್ ವಾಸ್ ರಿಯಲಿ ಫ್ಯಾಂಟಾಸ್ಟಿಕ್. ನೀವಿಬ್ರು ಕೂಡ ಬಹಳ ಚೆನ್ನಾಗಿ ಹಾಡಿದ್ರಿ, ಅಷ್ಟೇ ಪವರ್ಫುಲ್ ಆಗಿ ಹಾಡಿದ್ರಿ. ಆ ಸೆಂಟ್ರಲ್ ಮಾಡಿದ ಇಂಪ್ರೈಸೇಷನ್ಸ್ ಕೂಡ ಚೆನ್ನಾಗಿತ್ತು. ಯಾವ ಪರ್ಫಾರ್ಮೆನ್ಸ್ಗೂ ಇದೇನು ಕಮ್ಮಿ ಇರಲಿಲ್ಲ. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಎಲ್ಲ ಮಕ್ಕಳುಗಳೇ ಚೆನ್ನಾಗಿತ್ತಮ್ಮ. ಒಳ್ಳೆಯ ಉತ್ಸಾಹದ ಒಂದು ಗೀತೆಯನ್ನು ಒಂದು ಮುಕ್ತಾಯದ ಗೀತೆಯಾಗಿ ನೀವು ಹಾಡಿದ್ದೀರಿ. ಆದ್ದರಿಂದ ಈ ಇಬ್ಬರು ಉತ್ಸಾಹದ ಹೆಣ್ಣು ಮಕ್ಕಳಿಗೆ 2 ಚಂದ್ರನನ್ನು ಕೊಟ್ಟು ಬಿಡ್ತೀನಿ. ವಿಪಿ ಸರ್. ಬಹಳ ಅದ್ಭುತವಾಗಿತ್ತು. ಸಾಧ್ವಿನಿ ಸ್ಕೂಲ್ ಡಿಫ್ರೆಂಟು, ಅವಳ ಸ್ಕೂಲ್ ಡಿಫ್ರೆಂಟು ಆಫ್ ಲರ್ನಿಂಗ್. ಸೊ ಸಾಧ್ವಿನಿಯ ಮನೋಧರ್ಮ ನನಗೆ ಕಾಣ್ತಿತ್ತು. ಹ್ಯಾವಿಂಗ್ ಸೆಡ್ ದಟ್, ಚರಣದ ನಂತರ ಸುಪ್ರಿಯಾ ಜೋಶಿ ಬಹಳ ಸ್ಪಷ್ಟತೆ ಇತ್ತು ನಿನ್ನ ಹಾಡುಗಾರಿಕೆಯಲ್ಲಿ, ಬಹಳ ಸ್ಪಷ್ಟತೆ ಇತ್ತು. ಒಟ್ಟಾರೆ ಇಬ್ರು ಅದ್ಭುತವಾದ ಪ್ರಸ್ತುತಿ. ಅಂಕಗಳು ಅಂತ ಹೇಳಬೇಕು ಅಂದ್ರೆ ಎಲ್ಲೋ 0.1 ಸುಪ್ರಿಯಂಗೆ ಜಾಸ್ತಿ ಹೋಗ್ಬೋದೇನೋ ಆ ಸ್ಪಷ್ಟತೆಯಿಂದಾಗಿ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಇಟ್ ವಾಸ್ ಎ ಗ್ರೇಟ್ ಪ್ರೆಸೆಂಟೇಷನ್ ಇಬ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನಮ್ಮ ಜೂರಿ ಹತ್ರ ಸ್ಕೋರ್ಸ್ ಕೇಳೋಣ. ಮೊದಲನೇದಾಗಿ ಸುಪ್ರಿಯಾ ಅವರಿಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ಸ್ 95.3. ಥ್ಯಾಂಕ್ ಯು. ಜೂರಿ, ನಿಮ್ಮ ಸ್ಕೋರ್ಸ್ ನಮ್ಮ ಸಾಧ್ವಿನಿ ಕಪ್ಪ ಅವರಿಗೆ ಪ್ಲೀಸ್. ಟೋಟಲ್ ಸ್ಕೋರ್ಸ್ 90. ಸೊ ಈ ಬ್ಯಾಟಲ್ ನ ವಿನ್ನರ್ ಸುಪ್ರಿಯಾ ಜೋಶಿ ಫ್ರಮ್ ಟೀಮ್ ನಂದಿತಾ. Sari ga ma pa pa sa sa pa pa, sari ga ma pa.